शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशमनेकದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಕನ್ನಡದ ಅಭಿಮಾನಿಗಳು, ಕನ್ನಡಾಂಬೆಯ ಮಕ್ಕಳು ಹೊರ ರಾಜ್ಯದಲ್ಲಿದ್ದರೂ ಸಹಿತ ಇಲ್ಲೂ ನಮ್ಮ ಕನ್ನಡದ ಕಂಪನ್ನು ಬೆಳೆಸ್ತಾ ಇರತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಆನಂದ್ ಗುರೂಜಿಯವರ ನಮಸ್ಕಾರ, ಹಾಗೆ ಮಕ್ಕಳಿಗೆ ನನ್ನ ಆಶೀರ್ವಾದ. ದೈವಂ ಮಾನಸ ರೂಪೇಣ ಅಂತ ಹೇಳ್ತಾರೆ. ದೇವರು ಗರ್ಭಗುಡಿಯಲ್ಲೋ ಅಥವಾ ಯಾವುದೋ ಒಂದು ಭಾಗಗಳಲ್ಲೋ ದೇವರು ನಿಂತಿಲ್ಲ. ದೇವರು ನಿಮ್ಮೆಲ್ಲರಲ್ಲೂ ಇದ್ದಾನೆ. ನಾವು ಹೊಟ್ಟೆಪಾಡಿಗಾಗಿ ಊರಿಂದ ಊರು ದಾಟಿ ಹೊರ ಊರುಗಳಲ್ಲಿ ಬಂದು ಹೊರ ರಾಜ್ಯಗಳಲ್ಲಿ ಕೆಲಸವನ್ನು ಮಾಡಿ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಿ ಮಕ್ಕಳಿಗೊಂದು ಸ್ಥಾನಮಾನವ ಸಿಗಲಿ, ಎಲ್ಲರೂ ಸಹಿತ ಸಮನಾಗಿ ಸಂತೋಷವಾಗಿರೋಣ ಅಂತ ಹೇಳಿ ದೂರದ ಊರಿಗೆ ತಾವೆಲ್ಲರೂ ಆಗಮಿಸಿದ್ದೀರಿ. ಯಥೇಚ್ಛವಾದಂತಹ ಸ್ಥಾನಮಾನವನ್ನು ಸಂಪಾದನೆ ಮಾಡಿದ್ದೀರಿ. ಇವತ್ತು ತಾವೂ ಸಹಿತ ಇಲ್ಲಿ ಸ್ಥಳ ಊರಿ ಇನ್ನೂ 4-6 ಜನ ಬಂದರೂ ಸಹಿತ ಅವ್ರನ್ನೂ ಕರೆದು ಅನ್ನ ಹಾಕುವಂಥ ಶಕ್ತಿ ಆ ತಾಯಿ ಭುವನೇಶ್ವರಿ ನಿಮಗೆ ಕೊಟ್ಟಿದ್ದಾಳೆ. ಕನ್ನಡಾಂಬೆಯ ಮಕ್ಕಳು ಯಾವತ್ತೂ ಸಹಿತ ಅನ್ನ ಹಾಕುವ ನಿಟ್ಟಿನಲ್ಲೇ ಇದ್ದಾರೆ ವಿನಃ ಅನ್ನ ಬೇಡುವಂಥ ನಿಟ್ಟಿನಲ್ಲಿ ಯಾರಿಲ್ಲ. ಇವತ್ತು ನೀವು ಮಕ್ಕಳು ಮರಿ ಸಂಸಾರ ದೊಡ್ಡ ಸಂಸಾರ ಮಾಡ್ಕೊಂಡು ಇವತ್ತು ನನ್ನ ಮುಂದೆ ಕೂತಿದ್ದೀರಿ. ಆದರೆ ಈ ರಾಜ್ಯಕ್ಕೆ ನೀವು ಬರಬೇಕಾದ್ರೆ ಮನೆಯಿಂದ ಒಬ್ಬೊಬ್ಬರು ಬಂದು ಆ ಬಂದಂಥ ದಿನಗಳಲ್ಲಿ ಉಪವಾಸ ವನವಾಸ ಕಂಡು ಹಾಕ್ಕೊಳ್ಳೋಕೊಂದು ಜೊತೆ ಬಟ್ಟೆ ಇತ್ತೋ ಇಲ್ವೋ ಅಥವಾ ನೆಮ್ಮದಿಯ ಕೂತು ಊಟ ಮಾಡಿದ್ರೋ ಇಲ್ವೋ ಅವತ್ತಿನ ದಿನಗಳಲ್ಲಿ ನೀವು. ಆದರೆ ಇವತ್ತು ನೀವು ಇಲ್ಲಿ ಸಾಮ್ರಾಜ್ಯವನ್ನು ಆಳ್ತಾ ಇದ್ದೀರಿ. ಈ ರಾಜ್ಯದಲ್ಲಿರ್ತಕ್ಕಂತಹ ಅಣ್ಣ ತಮ್ಮಂದರು ನಿಮ್ಮನ್ನೂ ಸಹಿತ ಅಣ್ಣ ತಮ್ಮಂದ್ರಂತ ಬರಮಾಡಿಕೊಂಡು ಅವರು ನಿಮಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ನಾವು ಈ ನೆಲಕ್ಕೂ ಸಹಿತ ಯಾವತ್ತೂ ದ್ರೋಹ ಬಗೆಯಬಾರ್ದು. ಅಂದರೆ ಕನ್ನಡದ ಮಕ್ಕಳು ಯಾವತ್ತಿಗೂ ದ್ರೋಹ ಬಗೆಯುವಂಥರಲ್ಲ ಅನ್ನೋದನ್ನು ನಾವು ಸಾಬೀತುಪಡಿಸಬೇಕು. ಶನೇಶ್ಚರ, ಹನುಮಾನ್, ಮಹಾಲಕ್ಷ್ಮಿ ಈ ತಾಯಿಯ ನೂತನ ವಿಗ್ರಹ ಪ್ರತಿಷ್ಠಾಪನ ಮಾಡಿ ರಾಜ್ಯೋತ್ಸವದ ಒಂದು ಕಂಪನ್ನು ಇಲ್ಲಿ ಪಸರಿಸ್ತಾ ನಾವೆಲ್ಲರೂ ಸೇರಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಎಲ್ಲರೂ ಕೂತು ಇವತ್ತು ಎಷ್ಟೊತ್ತಾದರೂ ಸಹಿತ ನಾನು ನಿಮ್ಮೊಂದಿಗೆ ಇದ್ದು ನೀವು ಕೇಳ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನನ್ನಿಂದ ಉತ್ತರ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಒಂದಂತೂ ಸತ್ಯ, ರಾಜ್ಯದ ಮೂಲ ಮೂಲೆಗಳಿಗೂ ನನ್ನ ಪ್ರಯಾಣ ಬೆಳೀತಾ ಇರತಕ್ಕಂಥದ್ದು, ಕರ್ನಾಟಕದ ಮೂಲ ಮೂಲೆಗಳು ಹೊರಟು ಬಂದಿರತಕ್ಕಂಥದ್ದನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿದ್ದೀರಿ. ಯಾಕೆಂದರೆ ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡಿರೋ ಅಣ್ಣ ತಮ್ಮಂದಿರೋತ್ತಿಗೆ ಇವತ್ತು ಮುಂಬೈಯಲ್ಲೂ ಸಹಿತ ಇಷ್ಟು ಜನನ ನಾನು ನೋಡ್ತಾ ಇದ್ದೇನೆ. ಸಾವಿರಾರು ಜನ, ಸಾವಿರಗಳ ಗಟ್ಟಲೆ ದಾಟಿ ಬರುವಂತಹ ಜನಸಾಗರ ನೋಡಿದ್ದೆ. ಆದರೆ ಮುಂಬೈಗೆ ಇವರು ಬಂದು ನನ್ನ ಆತ್ಮೀಯರು ಬಂದು ಕರೆದಾಗ, ಅದರಲ್ಲೂ ಇವತ್ತು ಹಬ್ಬ, ವರ್ಷದ 365 ದಿವಸ ನಾನೂ ನನ್ನ ಸಂಸಾರ ಎಲ್ಲೆಲ್ಲಿರ್ತೀವೋ ಹೇಗಿರ್ತೀವೋ ಗೊತ್ತಿಲ್ಲ. ಯಾಕೆಂದರೆ ನಂದು ಆದಂತಹ ಒಂದು ಪುಟ್ಟ ಸಂಸಾರ, ಆ ಸಂಸಾರದ ಮಧ್ಯದಲ್ಲೇ ನನ್ನ ಜೀವನ. ಆದರೂ ನಾನು ಸಾಧ್ಯವಾದಷ್ಟು ಲೋಕ ಕಲ್ಯಾಣಾರ್ಥವಾಗಿ ನನ್ನ ಜೀವನವನ್ನು ನನ್ನ ತಂದೆ ತಾಯಿ ಆಶೀರ್ವಾದದೊಂದಿಗೆ ಪ್ರತಿನಿತ್ಯದ ಕಾಯಕವನ್ನು ಸಾಧ್ಯವಾದಷ್ಟು ಲೋಕ ಕಲ್ಯಾಣಾರ್ಥಕ್ಕಾಗಿ ನಾನು ವಿನಿಯೋಗಪಡಿಸ್ತಾ ಇದ್ದೇನೆ. ಇದರಲ್ಲೇ ನಾನು ತೃಪ್ತಿ ಕಾಣ್ತಾ ಇದ್ದೇನೆ. ಮುಂಬೈಗೆ ಬಂದು ಕರೆದಾಗ ಹಬ್ಬದ ದಿವಸ ಹೇಗಪ್ಪ ಬರೋದು ಅಂತ ಒಂದು ಆಲೋಚನೆ ಇತ್ತು. ಆದರೆ ಹಬ್ಬದ ದಿವಸ ಅಲ್ಲಿ ನಾನು ಮನೆ ಬಿಟ್ಟು ಬಂದರೂ ಇಲ್ಲಿ ನನ್ನ ಮನೆಗೆ ಬಂದಂಗಾಯಿತು. ಸಂಜೆ ನಿಮ್ಮನ್ನು ಉದ್ದೇಶಿಸಿ ಇನ್ನಷ್ಟು ಮಾತಾಡುವ ಆಸೆ ನಂದು. ಹಾಗೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಇರಲಿ, ಒಳ್ಳೆಯದಾಗಲಿ. ಹಾಗೆ ಇನ್ನೊಂದು ಸಂತಸದ ಸುದ್ದಿ ನಿಮಗೆ ತಿಳಿಸ್ತಾ ಇದ್ದೇನೆ. ಇದೇ ಕಳೆದ ವರ್ಷದಲ್ಲಿ ವೃಶ್ಚಿಕ ರಾಶಿಗೆ, ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಶನಿ ಪ್ರವೇಶವಾದಾಗ ಬೆಂಗಳೂರಿನಿಂದ ನಾನು ಬೆಂಗಳೂರಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಶನೈಶ್ಚರ ಮಹಾಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ. ಆ ಸಂಕಲ್ಪಕ್ಕೆ ನಿಮ್ಮ ಮುಂಬೈಯಿಂದಲೂ ಸಹಿತ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಬಂದಿದ್ದರು. ಆದರೆ ಈ ಬಾರಿ ನಾನು ಮಾಡ್ತಕ್ಕಂತಹ ಕಾರ್ಯಕ್ರಮ ಮುಂಬೈಯಲ್ಲೇ ಶನೈಶ್ಚರ ಮಹಾಯಾಗವನ್ನು ಮಾಡಬೇಕು ಅನ್ನೋ ಸಂಕಲ್ಪ ನಂದು. ಆ ಸಂಕಲ್ಪ ನಮ್ಮ ಆತ್ಮೀಯರಾದಂತಹ ಇವರ ಘನ ನೇತೃತ್ವದಲ್ಲಿ, ಇವರು ಕಟ್ಟಿರ್ತಕ್ಕಂತಹ ಆಲಯದಲ್ಲಿ, ಇವರು ಆರಾಧನೆ ಮಾಡ್ತಿರ್ತಕ್ಕಂಥ ಶನೈಶ್ಚರನ ಸಾನ್ನಿಧ್ಯದಲ್ಲಿ ಒಂದು ಶನೈಶ್ಚರ ಮಹಾಯಾಗವನ್ನು ಮಾಡೋಣ. ಆ ಮನೆಗೆ ನಿಮ್ಮನ್ನೆಲ್ಲರನ್ನೂ ಸಹಿತ ನಾನು ಆಹ್ವಾನಿಸ್ತೀನಿ. ತಾವೆಲ್ಲರೂ ಆ ದೇವಾಲಯಕ್ಕೆ ಬರಬೇಕು. ಆ ಯಜ್ಞ ಅತಿ ಶೀಘ್ರದಲ್ಲೇ ಮುಂಬೈಯಲ್ಲಿ ಮಾಡೋಣ ನಿಮ್ಮೆಲ್ಲರ ಸಹಕಾರದೊಂದಿಗೆ. ಆ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ನನ್ನ ವಾಹಿನಿಯಲ್ಲೇ ತಿಳಿಸ್ಕೊಡ್ತೀನಿ. ಇನ್ನು ಕಾಲಾವಕಾಶ ಕಡಿಮೆ ಇದೆ. ತಾವೆಲ್ಲರೂ ನನ್ನ ಜೊತೆ ವೇದಿಕೆಗೆ ಹೀಗೆ ಹೊರಡೋಣ. ಬರ್ತೀನಿ. ಒಂದು 5ರಿಂದ 10 ನಿಮಿಷ ಸಮಾಧಾನವಾಗಿ ಕೂತ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ, ಶುಭಮಸ್ತು. ಪುನಃ ನಿಮ್ಮೊಂದಿಗೆ ಮಾತಾಡುವ ಸುವರ್ಣ ಅವಕಾಶ ನನ್ನ ಸಿಗಲಿ ಅಂತ ತಾಯಿ ರಾಜರಾಜೇಶ್ವರಿನ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ಸಂತೋಷ ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಮೊನ್ನೆ ಗಣಪತಿ ಹಬ್ಬಕ್ಕೆ ನಾನು ಇಲ್ಲಿರ್ತಕ್ಕಂತಹ ಗಣಪತಿ ದರ್ಶನ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆಗ ಇಲ್ಲಿನ ಮುಂಬೈಯಲ್ಲಿರ್ತಕ್ಕಂಥ ನನ್ನ ಆತ್ಮೀಯರನ್ನ ಕೇಳಿಕೊಂಡಿದ್ದೆ, ಒಮ್ಮೆ ಹೋಗಿ ಆ ದೇವಸ್ಥಾನದಲ್ಲಿ ವಿಚಾರಣೆ ಮಾಡಿ
ನಾನು ಬರ್ತೀನಿ, ಒಂದಷ್ಟು ದರ್ಶನ ಆಗಬೇಕು, ನಾನು ದರ್ಶನ ಮಾಡಿದ್ಮೇಲೆ ನನ್ನ ಆತ್ಮೀಯರು ಎಲ್ಲರಿಗೂ ದರ್ಶನ ಕೊಡಿಸ್ಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ